ಬಹಳ ಭಾರ ಇದು. ಸೊ ಹಂಗಂತ ಈ ಸನ್ಮಾನ ಆಯ್ತು ಅಂದ ತಕ್ಷಣ ಮುಗಿದೋಯ್ತು ಅಂತ ತಿಳ್ಕೊಬಿಡಿ. ಮೋರ್ ರೆಸ್ಪಾನ್ಸಿಬಿಲಿಟಿ ಇದು. ಇನ್ನು ಹೆಚ್ಚಿಗೆ ಸೇವೆ ಮಾಡಬೇಕು ಅಂತೇಳಿ ಪ್ರಶಸ್ತಿಯನ್ನ ನಿಮ್ಗೆ ಈ ಸಂದರ್ಭದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ನೀವು ಮಾಧ್ಯಮದವ್ರು ಕರೆದಿದ್ದೀರಿ. ನನಗೆ ನಿಮ್ ಕಂಡ್ರಲ್ಲಿ ಸ್ವಲ್ಪ ನನಗೊಂದು ಟೈಮ್ ಅಲರ್ಜಿ ಆಯ್ತದೆ. ಆದ್ರೂ ವಿಧಿ ಇಲ್ಲ, ನಾನು ಬಿಡಂಗಿಲ್ಲ, ನಾವು ನಿಮ್ ಬಿಡಂಗಿಲ್ಲ. ನೀವೊಂದು ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಪ್ರೆಸ್ ಕ್ಲಬ್ ಅವರು. ಈ ಕೆಲವು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗಂತೂ ಬೆಳಗ್ಗೆ ಸಾಯಂಕಾಲ ನಿದ್ರೆ ಮಾಡ್ಕೊ ಮನೆಗೆ ಬಾಯಿ ತಂದು ಇರ್ತಾನೆ ಇರ್ತೀರ ನೀವು. ಅದು ನಿಜ ಏನೋ ನಡೆದಿದೆ ಅಂತ ನಮ್ಗೆ ಗೊತ್ತಿರೋದ್ರೆ ಎಲ್ಲ ಬಂದ್ಬಿಡ್ತೀವಿ. ಅವ್ರು ಯಾರೋ ಹಂಗ ಅಶೋಕ್ ಹಂಗಂದ್ರು, ಕುಮಾರಸ್ವಾಮಿಗೆ ಪಾಪ ಅವ್ರು ಹೊಡೆದಿರೋದೇ ಇಲ್ಲ, ತಕ್ಷಣ ಬಂದು ಬಾಯಿಗೆ ಇಟ್ಬಿಡ್ತೀವಿ ಅವ್ರ ಹಂಗಂದ್ರು. ಅಂಥವ್ರಿಗೆಲ್ಲ ಯಾವ ರೀತಿ ನೀವು ಪಾಠ ಕಲಿಸ್ಬೇಕು ಅಂತ ಯಾಕೆಂದ್ರೆ ಸತ್ಯ ನುಡಿಬೇಕು, ಮಿಸ್ಗೈಡ್ ಆಗ್ಬಾರ್ದು. ನನಗೆ ಬೇಕಾದಷ್ಟು ಇಂಥ ಸಂದರ್ಭದಲ್ಲಿ ಅನುಭವ ಆಗಿದೆ. ಅಂತ ಯಾರನ್ನು ಮಿಸ್ಗೈಡ್ ಮಾಡಿ ಸಮಾಜನ ಹೊಡೆಯಲಿಕ್ಕೆ, ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥವ್ರಿಗೆ ನೀವು ಅವ್ರಿಗೆ ಪಾಠ ಕಲಿಸುವಂತ ವ್ಯವಸ್ಥೆ ನಿಮ್ಮಲ್ಲಿ ಕೂಡ ಆಗ್ಬೇಕು. ಯಾಕೆಂದ್ರೆ ಇದು ಬಹಳ ದೊಡ್ಡ